ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇದು ನನಗೆ ಮೊದಲ ಬಾರಿ ನಾನು ಈ ಥರ ಏನೋ ಒಂದು ಹೊಸದಾಗಿ ಶುರು ಮಾಡ್ತಾ ಇರೋದು. ಬಹಳ ದಿನದಿಂದ ಅಂದ್ಕೊಂಡಿದ್ದೆ ಈ ಥರದ್ದು ಏನಾದರೂ ಒಂದು ನಾನು ಮಾಡಬೇಕು, ಶುರು ಮಾಡಬೇಕು. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ, ನನ್ನ ಕನ್ನಡ ಪ್ರೇಮಕ್ಕೋಸ್ಕರ ಆದರೂ ಇದನ್ನು ಮಾಡಬೇಕು ಅಂತ. ಸೊ ಹಿಯರ್ ವಿ ಆರ್ ನೌ. ಕ್ಷಮಿಸಿ, ಮಧ್ಯದಲ್ಲಿ ಇಂಗ್ಲೀಷ್ ಬಂದೇ ಬರುತ್ತೆ, ಯಾಕಂದರೆ ನಾವಂಥ ಒಂದು ವಾತಾವರಣದಲ್ಲಿ ಇವಾಗಿದ್ದೀವಿ. ಸ್ವಚ್ಛವಾಗಿ ಎಲ್ಲ ಪದಗಳನ್ನು ಕನ್ನಡದಲ್ಲಿ ಉಪಯೋಗಿಸ್ಬೇಕು ಅನ್ನೋದು ಬಹಳ ಕಷ್ಟಕರವಾದದ್ದು. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಎಲ್ಲರೂ ಕೂಡ. ನಾನೇನು ಮಾಡ್ತಾಯಿದ್ದೀನಿ ಹೊಸದಾಗಿ ಅಂತ ಹೇಳಿದ್ರೆ, ಸೊ ನಾನು ಅಪ್ಪಟ ಪೂರ್ಣಚಂದ್ರ ತೇಜಸ್ವಿ ಅವರ ಅಭಿಮಾನಿ ಅಂತ ಹೇಳಲ್ಲ, ಅವರ ಆರಾಧಕಿ. ನನಗೆ ಪುಸ್ತಕ ಓದೋಕ್ಕೆ ಶುರುವಾಗಿದ್ದೇ ತೇಜಸ್ವಿ ಅವರಿಂದ. ಅವರ ಪುಸ್ತಕದಿಂದನೇ ನಾನು ಶುರು ಮಾಡಿದ್ದು. ವಿಸ್ಮಯ ಅನ್ನೋ ಪುಸ್ತಕದಿಂದ ಶುರು ಮಾಡಿದೆ. ಪುಸ್ತಕ ಯಾವುದೋ ಕಾಲದಲ್ಲಿ ನಮ್ಮ ಮನೆಗೆ ಬಂದಿತ್ತು, ಆದರೆ ನಾನು ಓದೋಕ್ಕೆ ಶುರು ಮಾಡಿದ್ದು, ಟು ಬಿ ವೆರಿ ಹಾನೆಸ್ಟ್ ಆ್ಯಂಡ್ ಬಹಳ ಬೇಸರದ ಸಂಗತಿ, ತೇಜಸ್ವಿ ಅವರು ಇರಲಿಲ್ಲ ಆವಾಗ. ಸೊ ಅವರ ಸಾವಿನ ನಂತರನೇ ನಾನು ಅವರ ಪುಸ್ತಕಗಳನ್ನು ಓದೋಕ್ಕೆ ಶುರು ಮಾಡಿದೆ. ಬಟ್ ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಪುಸ್ತಕಗಳು ಇತ್ತು. ಯಾಕಂದರೆ ನನ್ನ ಅಪ್ಪನಿಗೆ ಬಂದು ಬಹಳ ಪುಸ್ತಕದ ಮೇಲೆ ಬಹಳ ಪ್ರೇಮ. ಯಾವುದೇ ಪುಸ್ತಕ ಸಿಕ್ಕರೂ ತೊಗೊಂಬಂದು ಇಟ್ಕೊಂಡಿರೋರು. ಯಾಕಂದರೆ ಅವರು ಇನ್ನೊಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು. ಅವರಿಗೆ ಪುಸ್ತಕದ ಮೇಲೆ ಅಪಾರವಾದಂಥ ಒಂಥರ ಭಕ್ತಿ. ನಮ್ಮ ತಾತ ಅನ್ನೋ ಆ ಥರನೇ ಅಂದ್ಕೊಳ್ಳಿ. ಸೊ ಮನೆ ತುಂಬ ಪುಸ್ತಕ ಇರ್ತಿತ್ತು. ಓದಂತೂ ಸೀನೇ ಇಲ್ಲ, ನಾನು ಓದ್ತಿರ್ಲಿಲ್ಲ. ಯಾವುದೋ ಒಂದು ಕ್ಷಣದಲ್ಲಿ ಯಾವುದೋ ಒಂದು ಮೈಂಡ್ ಚೇಂಜ್ ಆಗುತ್ತೆ ಅಂತಾರಲ್ಲ, ಆ ಥರ ಒಂದೇ ಚೇಂಜ್ ಆಗಿ ತೇಜಸ್ವಿ ಅವ್ರ ಪುಸ್ತಕ ಮೊದಲು ಸಿಕ್ತು, ವಿಸ್ಮಯ ಪುಸ್ತಕ. ಅದು ಓದೋಕ್ಕೆ ಶುರು ಮಾಡಿದೆ. ಏನು ವ್ಯಕ್ತಿ ಬರೆದಿರೋದಂತೂ ಬಹಳ ವಿಚಿತ್ರ ಅನಿಸ್ತು. ಯಾಕಂದರೆ ಎಷ್ಟೊಂದು ಆಳವಾದ ಒಂದು ವಿಚಾರಗಳನ್ನು ಅವ್ರು ಹೇಳ್ತಾಯಿದ್ರು, ಬಟ್ ಬಹಳ ಸರಳವಾಗಿ ಹೇಳ್ತಾಯಿದ್ರು. ಆ ಸರಳತೆ ಎಷ್ಟಿತ್ತು ಅಂದಿದ್ರೆ, ಇಟ್ ಯೂಸ್ ಟು ಏನಂತಾರೆ, ನಮ್ಮ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಆ ಬುಕ್ ಮೇಲೆ ಇರ್ತಿತ್ತು. ನೀವು ಎಲ್ಲೋ ಕೂಡ ಅಲ್ಲಿ ಹೋಗೋಕ್ಕಾಗಲ್ಲ. ಆ ಪುಸ್ತಕ ಮುಗ್ದೇ ಹೋಗ್ಬಿಟ್ಟಿರೋದು ಆ ದಿನದಲ್ಲಿ. ಸೊ ಅಷ್ಟೊಂದು ಆಳವಾಗಿ ನಮ್ಮನ್ನು ಅವರು ಸೆಳೆಯೋರು ಅವರ ಬರಹದಲ್ಲಿ. ಸೊ ಅದು ತೇಜಸ್ವಿ ಮುಟ್ಟದ ಆಡು ಮೇಯದ ಸೊಪ್ಪಿಲ್ಲ ಅಂತಾರಲ್ಲ, ಹಂಗೆ ತೇಜಸ್ವಿ ಅವರು ಮುಟ್ಟದೇ ಇರೋ ಒಂದು ವಿಷಯ ಇಲ್ಲ. ಎಲ್ಲ ವಿಷಯಗಳ ಬಗ್ಗೆ ಕೂಡ ಬರೆಯೋರು, ಇಂಥದ್ದಿಲ್ಲ ಅಂತಿಲ್ಲ. ಸೊ ಅದಕ್ಕೆ ನನಗೆ ತೇಜಸ್ವಿ ಬಹಳ ಬಹಳ ಇಷ್ಟ. ಬಹಳ ಸರಳವಾದ ಒಂದು ಬರಹ, ಆಳವಾದಂಥ ಬರಹ. ಸೊ ಈ ಎಕ್ಸಾಕ್ಟ್ ವರ್ಡನ್ನ ಇವನ್ ನಟ ಕಿಶೋರ್, ಆ್ಯಕ್ಟರ್ ಕಿಶೋರ್ ಅವರು ಕೂಡ ಒಂದು ಸಂದರ್ಶನದಲ್ಲಿ ಹೇಳಿರ್ತಾರೆ. ಅವರಿಗೆ ಬಹಳ ಪ್ರಿಯವಾದ ಲೇಖಕರಲ್ಲಿ ತೇಜಸ್ವಿ ಕೂಡ ಒಬ್ಬರು. ಯಾಕಂದರೆ ಸರಳವಾದ ಬರಹ, ತುಂಬ ಆಳವಾದಂತಹ ಬರಹ ಅಂತ. ಸೇಮ್ ಎಕ್ಸಾಕ್ಟ್ ವರ್ಡನ್ನು ನಾನು ಕೂಡ ಯೂಸ್ ಮಾಡೋಕ್ಕೆ ಬಯಸ್ತೀನಿ. ತುಂಬ ಸಿಂಪಲ್ ಆಗಿರುತ್ತೆ, ಆದರೆ ತುಂಬ ಡೆಪ್ತ್ ಆಗಿರುತ್ತೆ ಇನ್ಫಾರ್ಮೇಷನ್ ಮಾತ್ರ. ಸೊ ಅಂಥ ಒಂದು ಪುಸ್ತಕನ ಇವಾಗ ನಾನು ನಿಮಗೆ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಸ್, ಎಕ್ಸಾಕ್ಟ್ಲಿ. ಸೊ ಇದೊಂಥರ ಏನಂತಾರೆ, ವಿಡಿಯೋ ಲಾಕ್ಸ್ ಅಂತೀರಾ ನೀವು, ವಿಡಿಯೋ ಕಾಸ್ಟ್ ಏನಂತೀರ, ನನಗೆ ಎಕ್ಸಾಕ್ಟಾಗಿ ವರ್ಡ್ ಗೊತ್ತಿಲ್ಲ. ಬಟ್ ನನಗೆ ಮಾಡಬೇಕು ಅಂತ ಆಸೆ ಆಯಿತು, ಶುರು ಮಾಡ್ತಾಯಿದ್ದೀನಿ. ಯಾವ ಪುಸ್ತಕ ಅಂತ ಹೇಳ್ತಾರಾ, ನನಗೆ ಒಂದು ಬಹಳ ನನಗೆ ಬಹಳ ಇಷ್ಟವಾದಂಥ ಪುಸ್ತಕ. ಓದ್ಬೇಕಾದ್ರೆ ಮೈಯೆಲ್ಲ ಜುಮ್ ಅಂದ್ಬಿಡ್ತು ಈ ಪುಸ್ತಕ ಓದ್ಬೇಕಾದ್ರೆ. ಒಂದು ಸೆಕೆಂಡಲ್ಲಿ ನೋಡ್ಬೇಕಾದ್ರೆ ಗೂಸ್ ಬಂಪ್ಸ್ ಏನಂತೀರ, ಒಂಥರ ಮುಳ್ ಒದ್ದಂಬಿಡ್ತು ಒಂಥರ. ನನಗೆ ಆ ವರ್ಡ ಮರ್ತೋಯ್ತು ನೋಡಿ ಕನ್ನಡದಲ್ಲಿ, ಅದೇ ಆಗೋದು ನಮಗೆ ಯಾವಾಗಲೂ. ಮೈ ನಡ್ಕ ಹುಡ್ದಂಗೆ ಆಗೋಯ್ತು ನನಗೆ ಈ ಪುಸ್ತಕ ಓದ್ಬೇಕಾದ್ರೆ. ಅದೇ ಪುಸ್ತಕ ಬೆಳ್ಳಂದೂರಿನ ನರಭಕ್ಷಕ. ಇದರಲ್ಲಿ 4 ವಾಲ್ಯೂಮ್ ಇದೆ. ಸೊ ಇದು ಕಾಡಿನ ಕಥೆಗಳು ಭಾಗ 1ರಲ್ಲಿ ಬೆಳ್ಳಂದೂರಿನ ನರಭಕ್ಷಕ. ಇನ್ನೂ 3 ಭಾಗ ಇದೆ. ಸೊ ಈ ಭಾಗ ಹೆಂಗೋಗುತ್ತೆ ಅಂತ ನೋಡೋಣ. ಸೊ ಇದು ಬಂದು ಬೇಸಿಕಲಿ ಒಂದು ಟ್ರಾನ್ಸ್ಲೇಟೆಡ್ ವರ್ಷನ್. ಸೊ ಇದರ ನಿಜವಾದ ರೂಪ ಬರೆದಿರೋದು ಕೆನೆತ್ ಆ್ಯಂಡರ್ಸನ್. ಸೊ ಅವರ ಎಕ್ಸ್ಪೀರಿಯನ್ಸ್ಗಳನ್ನು ತೇಜಸ್ವಿ ಅವರು ಅವರ ಭಾವಾನುವಾದ ಮಾಡಿರೋದು. ಸೊ ನಾನು ಡೈರೆಕ್ಟಾಗಿ ಇದನ್ನು ಅನುವಾದ ಅಂತ ಹೇಳಲ್ಲ, ಭಾವಾನುವಾದ ಅಂದರೆ ಏನು, ಇದೇನು ಸ್ಪೆಷಲಾಗಿ ಹೇಳ್ತೀರಾ ನೀವು ಅಂತ ಕೇಳ್ಬೋದು. ಸೊ ಭಾವನೆಗಳನ್ನು ಅನುವಾದ ಮಾಡಿರೋದು. ಸೊ ಆ ಕಥೆಗಳಿಗೆ ಇವರ ಭಾವನೆಯನ್ನು ಸೇರಿ ಕೂಡ ಹೇಳಿದಾಗ, ಸೊ ಇಲ್ಲಿನ ಸೊಗಳನ್ನು ಸೇರಿಸಿ ಹೇಳಿದಾಗ ನಮಗೆ ಸ್ವಲ್ಪ ರಿಲೇಟ್ ಮಾಡೋಕ್ಕಾಗತ್ತೆ. ಸೊ ಅಂಥದ್ದೊಂದು ಪುಸ್ತಕ ಬೆಳ್ಳಂದೂರಿನ ನರಭಕ್ಷಕ. ಕೇಳೋಕ್ಕೆ ಒಂಥರ ವಿಚಿತ್ರವಾಗಿದೆ ಅಲ್ವಾ? ಎಸ್, ಎಸ್ಪೆಷಲಿ ನಾನು ಇದನ್ನೇ ಓದ್ತೀನಿ ಇವಾಗ ಫಸ್ಟ್ ನಿಮಗೆ. ಯಾಕಂದರೆ ಇದನ್ನೇ ಓದಿ ನನಗೆ ಗಡಗಡ ಅಂತ ನಡುಗ್ತಾ ಇತ್ತು ಮೈ. ಶುರು ಮಾಡೋಣ. ಮೃತ ಹೆಂಗಸಿನ ಕಾಲುಗಳು ಮೆಲ್ಲನೆ ನನ್ನ ಕೆನ್ನೆಯನ್ನು ತಟ್ಟಿದವು. ಒಂದೇ ಒಂದು ಶಬ್ದವೂ ಇಲ್ಲ. ಮತ್ತೆ ಕಾಲುಗಳು ಅಲ್ಲಾಡಿದವು. ಶವ ಸಜೀವವಾಗುತ್ತಿದೆಯೇ? ನನಗೆ ಗಾಬರಿಯಾಯಿತು. ಕೋವಿಯನ್ನು ಟಾರ್ಚನ್ನು ತೆಗೆದುಕೊಂಡು ಅಲ್ಲಾಡುವ ಹೆಣದ ಪಕ್ಕದಿಂದೆದ್ದು ಓಡಬೇಕು. ಅಷ್ಟರಲ್ಲಿ ನನ್ನ ವಾಸ್ತವ ಪ್ರಜ್ಞೆ ಮರಳಿತು. ಆ ಕಾಲು, ಅದರ ವಾರಸುದಾರರು ಮತ್ತೆ ಸಜೀವಗೊಂಡಿಲ್ಲ.
ನರಭಕ್ಷಕ ಅದನ್ನು ಸಜೀವಗೊಂಡಂತೆ ಅಲ್ಲಾಡಿಸುತ್ತಿದೆ. ಶವದ ಅಲುಗಾಟದ ಕಾರಣ ನನ್ನ ತಲೆಗೆ ಹೊಡೆಯುವ ಹೊತ್ತಿಗಾಗಲೇ ಬೆವರಿನಿಂದ ನನ್ನ ಮೈಯೆಲ್ಲ ತೊಯ್ದು ಹೊದ್ದೆಯಾಗಿತ್ತು. ಸೊ ಇದನ್ನು ಓದ್ಬೇಕಾದ್ರೆ ಎಷ್ಟು ಥ್ರಿಲ್ಲಿಂಗ್ ಆಗಿದೆ ಅಲ್ವಾ? ಇದು ರಿಯಲ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ, ಕೆನೆತ್ ಆ್ಯಂಡರ್ಸನ್ ಅವ್ರದ್ದು. ಸೊ ಸ್ಟಾರ್ಟ್ ಮಾಡೋಣ. ಯಾವುದು ಈ ನರಭಕ್ಷಕ ಅಂತ ನೋಡೋಣ ಮೊದಲು. ಸೊ ನಾನು ಲೇಖಕರ ಮಾತು ಅದೆಲ್ಲ ನಾನು ಬಿಟ್ಬಿಡ್ತೀನಿ. ಸೊ ಅದನ್ನು ನಾನು ಓದಲ್ಲ. ನೀವು ಪುಸ್ತಕವನ್ನು ಖರೀದಿ ಮಾಡಿ ನೀವು ಓದಬೇಕಾದ್ರೆ ಖಂಡಿತ ಬಿಡಬೇಡಿ, ಖಂಡಿತವಾಗಿ ಓದಿ. ಸೊ ಇಲ್ಲಿ ನಿಮಗೆ 3-4 ಲೆಸನ್ಸ್ ಅಂದರೆ ಭಾಗಗಳಿದೆ. ಸೊ ಮೊದಲನೇದರಲ್ಲಿ ಬೆಳ್ಳಂದೂರಿನ ನರಭಕ್ಷಕ, ಆಮೇಲೆ ಶೇರ್ ಖಾನ್ ಅಂತ ಒಂದು ಕತೆ ಇದೆ, ಆಮೇಲೆ ವೈನಾಡಿನ ನರಭಕ್ಷಕ. ಸೊ ಒಟ್ಟು ಈ ಪುಸ್ತಕದಲ್ಲಿ 3 ಕತೆಗಳಿದೆ. ಸೊ ಮೊದಲನೇದಾಗಿ ಬೆಳ್ಳಂದೂರಿನ ನರಭಕ್ಷಕ ನೋಡೋಣ. ಸೊ ಬೆಳ್ಳಂದೂರಿನ ನರಭಕ್ಷಕದಲ್ಲಿ 4 ಚಿಕ್ಕ ಚಿಕ್ಕ ಚಾಪ್ಟರ್ನ ಮಾಡಿದ್ದಾರೆ. ಒಂದೇ ಚಾಪ್ಟರ್ ಒಂದೇ ಸಲ ಮುಗಿಸೋಕ್ಕಾಗತ್ತಾ ನನಗೆ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ಪಾತಾಳದಿಂದೆದ್ದ ಪಿಶಾಚಿ ಭಾಗ 1. ಬೆಳ್ಳಂದೂರು ಒಂದು ಗುಡ್ಡದ ತಪ್ಪಲಿನಲ್ಲಿ ತ್ಯಾಗಾರ್ತಿ ಎನ್ನುವ ಚಿಕ್ಕ ಊರಿನಿಂದ ಸುಮಾರು 3 ಮೈಲು ದೂರದಲ್ಲಿರುವ ಮೈಸೂರು ಸಂಸ್ಥಾನದ ಶಿವಮೊಗ್ಗ ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿ. ಅನೇಕ ಶತಮಾನಗಳಿಂದ ಮೈಸೂರು ಸಂಸ್ಥಾನದ ಈ ಜಿಲ್ಲೆ ಭಯಾನಕ ಹುಲಿಗಳ ತವರು ಮನೆ ಎಂದು ಹೆಸರುವಾಸಿಯಾಗಿತ್ತು. ಇಲ್ಲಿನ ಕಾಡುಗಳಲ್ಲಿ ಹುಲಿಗಳು ಎಷ್ಟೊಂದು ಅಗಣಿತವಾಗಿತ್ತೆಂದರೆ ಇದರಿಂದಾಗಿಯೇ ಇಲ್ಲಿ ಚಿರತೆಗಳು ತುಂಬ ಕಡಿಮೆಯಾಗಿದ್ದವು. ನೋಡಿ, ನಂಗೆ ಈ ವಿಚಾರ ಗೊತ್ತಾಗಿದ್ದು ತೇಜಸ್ವಿಯಿಂದಾನೆ. ಹುಲಿ ಜಾಸ್ತಿ ಇದ್ದರೆ ಚಿರತೆ ಕಮ್ಮಿ ಇರುತ್ತಂತೆ ಕಾಡಲ್ಲಿ. ನಿಮಗೆ ಗೊತ್ತಿತ್ತಾ? ನನಗಂತೂ ಖಂಡಿತ ಗೊತ್ತಿರಲಿಲ್ಲ. ಬಹುಶಃ ಈ ಹುಲಿಗಳು ಚಿರತೆಗಳನ್ನು ಹಿಡಿದು ಕೊಂದೋ ತಿಂದೋ ಖಾಲಿ ಮಾಡಿದ್ದುವೆಂದು ನನಗೆ ತೋರುತ್ತದೆ. ಚಿರತೆಗಳು ಹುಲಿಗಳಿಗಿಂತ ಹೆಚ್ಚು ಕುತಂತ್ರಿಗಳು ನೋಡಿ, ಅಪಾರ ಬುದ್ಧಿಯುಳ್ಳವು. ಚಿರತೆಗಳು ಪೊದೆಗಳಡಿಯಲ್ಲಿ ಅಡಗಿ ಕುಳಿತು ಊರಿನ ಜನಗಳ ಕುರಿ, ಮೇಕೆ, ನಾಯಿಗಳನ್ನು, ಮುಖ್ಯವಾಗಿ ನಾಯಿಗಳನ್ನು ಮಿಂಚಿನ ವೇಗದಲ್ಲಿ ಹಿಡಿದು ಹೊತ್ತೊಯ್ಯುವುದರಲ್ಲಿ ಅವು ತೋರಿಸುವ ಕೌಶಲ್ಯ ಹುಲಿಗಳಿಗೆ ಎಂದೂ ಬರುವುದಿಲ್ಲ. ಅದು ಕರೆಕ್ಟ್. ಇದನ್ನು ನಾನು ಡಾಕ್ಯುಮೆಂಟ್ರಿನಲ್ಲಿ ನೋಡಿದ್ದೇನೆ. ಆದರೆ ಹುಲಿಗಳ ಸಂಖ್ಯಾ ಬಾಹುಳ್ಯದಿಂದ ಇಲ್ಲಿನ ಚಿರತೆಗಳು ಕ್ಷೀಣಿಸುತ್ತಿದ್ದವು. ಸಾಮಾನ್ಯವಾಗಿ ಚಿರತೆಗಳು ಮನುಷ್ಯರ ತಂಟೆಗೆ ಬರುವುದಿಲ್ಲ. ಆದರೆ ಒಮ್ಮೊಮ್ಮೆ ದುರ್ದೈವವಶಾತ್ ಇವು ನರ ಮಾಂಸದ ರುಚಿ ಹಿಡಿದು ನರಭಕ್ಷಕಗಳಾದರೆ ಇವುಗಳ ಬುದ್ಧಿವಂತಿಕೆ ಮತ್ತು ಕುತಂತ್ರದ ದೆಸೆಯಿಂದ ಶಿಕಾರಿ ಮಾಡಿ ಸಂಹರಿಸುವುದು ತುಂಬ ಕಷ್ಟವಾಗುತ್ತದೆ. ಅದು ಮಲೆನಾಡಿನ ಬೆಳ್ಳಂದೂರಿನ ಸುತ್ತ ಇರುವ ದಟ್ಟಡವಿಗಳಲ್ಲಂತೂ ಕಡು ಕಷ್ಟವೆನ್ನಬಹುದು. ನನ್ನ ಕತೆ ಪ್ರಾರಂಭವಾಗುವುದಕ್ಕೆ ಮೊದಲೇ ಈ ಕಾಡುಗಳಲ್ಲಿ ಹುಲಿಯ ಆಳ್ವಿಕೆ ಪ್ರಾರಂಭವಾಗಿ ಚಿರತೆಗಳು ಅವನತಿಯ ಹಾದಿ ಹಿಡಿದಿದ್ದವು. ಬೆಳ್ಳಂದೂರಿನಲ್ಲಿ ಒಬ್ಬ ಮಂತ್ರವಾದಿ ಇದ್ದ. ಅವನು ಎಲ್ಲದಕ್ಕೂ ಮಂತ್ರ ಮಾಡ್ತಿದ್ದ. ಮಂತ್ರ ಹಾಕಿ ಕಾಯಿಲೆ ಕಸಾಲೆಗಳನ್ನು ಗುಣಪಡಿಸುವುದು, ಒಲ್ಲದ ಗಂಡರಿಗೆ ಮಂತ್ರ ಹಾಕಿ ಅವರು ಹೆಂಡರಿಗೆ ಪುನಃ ವಶವಾಗುವಂತೆ ಮಾಡುವುದು, ಬೆಳೆಗಳಿಗೆ ಬರುವ ಕ್ರಿಮಿಕೀಟಗಳಿಗೆ ಮಂತ್ರ ಹಾಕಿ ನಿವಾರಿಸುವುದು, ಮಂತ್ರ ಮಾಡಿ ಕೋರ್ಟಿನಲ್ಲಿ ಕೇಸು ಗೆಲ್ಲುವಂತೆ ಮಾಡುವುದು. ಹೀಗೆ ಇವನ ಬಳಿ ಎಲ್ಲದಕ್ಕೂ ಏನಾದರೂ ಒಂದು ಮಂತ್ರವೋ ತಿರುಮಂತ್ರವೋ ಇರುತ್ತಿತ್ತು. ಇಷ್ಟಲ್ಲದೆ ಇವನಿಗೆ ಕಾಡಿನ ಶಕ್ತಿಗಳ ಮೇಲೂ ಪ್ರಭಾವ ಬೀರುವ ಮಂತ್ರಗಳು ಗೊತ್ತಿದ್ದವೆಂದು ಜನಗಳು ನಂಬಿದ್ದರು. ಅವನು ಮಂತ್ರ ಹಾಕಿ ಕಟ್ಟು ಮಾಡಿದರೆ ಸಾಕು, ಯಾವ ಶಿಕಾರಿದಾರರು ಆ ಕಾಡಿನಲ್ಲಿ ಎಷ್ಟು ತಿರುಗಿದರೂ ಅವರ ಕಣ್ಣಿಗೆ ಒಂದೇ ಒಂದು ಪ್ರಾಣಿಯೂ ಬೀಳುತ್ತಿರಲಿಲ್ಲ. ತುಂಬ ದೊಡ್ಡ ಮಂತ್ರವಾದಿ. ಅಥವಾ ಅವರ ಬಂದೂಕಿನ ನೇರಕ್ಕೆ ಒಂದೇ ಒಂದು ಪ್ರಾಣಿಯೂ ಪ್ರತ್ಯಕ್ಷವಾಗುತ್ತಿರಲಿಲ್ಲ. ಅಥವಾ ಅಕಸ್ಮಾತ್ ಬಂದರೂ ಅವರ ಕೋವಿ ಸಿಡಿಯುತ್ತಲೇ ಇರಲಿಲ್ಲ. ಮೂವಿನಲ್ಲಿ ನೋಡ್ದಂಗಿದೆ ಅಲ್ಲ ಕೇಳೋಕ್ಕೆ? ಎಸ್. ಸೊ ಇದಕ್ಕೆ ತೇಜಸ್ವಿಯವರು ನನಗೆ ಬಹಳ ಇಷ್ಟ ಆಗೋದು. ಅಥವಾ ಕೋವಿ ಸಿಡಿದರೂ ಗುಂಡು ಗುರಿ ಮುಟ್ಟುತ್ತಲೇ ಇರಲಿಲ್ಲ. ಈ ರೀತಿಯ ಅಸಾಮಾನ್ಯ ಮಂತ್ರವಾದಿ ಇವನೆಂದು ಹಳ್ಳಿಗಳಲ್ಲೆಲ್ಲ ಪ್ರಸಿದ್ಧನಾಗಿದ್ದ. ನಾನು ಹಿಂದೆ ಅನೇಕ ಬಾರಿ ಇವನನ್ನು ಸಂಧಿಸಿದ್ದೆ. ಇವನಿಗೆ ಹೊಗಳಿಕೆ ಎಂದರೆ ಪಂಚಪ್ರಾಣ. ಎಷ್ಟಾದರೂ ಇವನೂ ಸಹ ನಮ್ಮಂತೆಯೇ ಅನ್ನ ತಿನ್ನುವ ನರ ಮನುಷ್ಯನಲ್ಲವೇ?
ಇದೊಂದನ್ನು ಬಿಟ್ಟರೆ ಇವನೇನು ಅಂತ ಅಪಾಯಕಾರಿಯಾದ ಕೇಡಿಯಾಗಿರಲಿಲ್ಲ. ಈ ಮಹಾನುಭಾವನ ಸನ್ನಿಧಿಯಲ್ಲಿಯೇ ಬೆಳ್ಳಂದೂರಿನ ಭಯಾನಕ ನರಭಕ್ಷಕ ರೂಪುಗೊಂಡಿತ್ತು. ಈ ನರಭಕ್ಷಕನು ಕಾಡಿನ ಎಲ್ಲ ಸರಳ ಸರ್ವೇ ಸಾಧಾರಣ ಹುಲಿಗಳಂತೆಯೇ ತನ್ನ ಜೀವನ ಪ್ರಾರಂಭಿಸಿತು. ಅದು ಚಿಕ್ಕದಿದ್ದಾಗ ಅದರ ಕಾಟ ತೊಂದರೆಗಳೇನೂ ಯಾರ ಕಿವಿಗೂ ಬಿತ್ತಿರಲಿಲ್ಲ. ಆ ಕಾಡಿನಲ್ಲಿ ಬೇಕಾದಂತೆ ಇದ್ದ ಜಿಂಕೆ, ಮೊಲ, ಬರ್ಕ, ಹಂದಿ ಇತ್ಯಾದಿಗಳಿಗೆ ಮಾತ್ರ ಇದರ ಶಿಕಾರಿ ಸೀಮಿತವಾಗಿತ್ತೆಂದು ಕಾಣುತ್ತದೆ. ಆ ಕಾಡಿನಲ್ಲಿ ಹುಲ್ಲು ಯಥೇಚ್ಛವಾಗಿ ಬೆಳೆಯುತ್ತಿದ್ದರಿಂದ ಸಸ್ಯಾಹಾರಿ ಕಾಡು ಪ್ರಾಣಿಗಳು ಬೇಕಾದಂತೆ ವೃದ್ಧಿಯಾಗಿದ್ದವು. ಆದರೆ ಕಾಲಾಂತರದಲ್ಲಿ ಸರ್ಕಾರ ಹಳ್ಳಿಗಳಿಗೆ ದನ ಎಮ್ಮೆಗಳನ್ನು ಸಾಕಲು ಪ್ರೋತ್ಸಾಹ ಕೊಟ್ಟಿತು. ಅದಕ್ಕೆ ಸುತ್ತೆಲ್ಲ ಕಾಡುಗಳಲ್ಲಿ ಯಥೇಚ್ಛವಾಗಿದ್ದ ಹುಲ್ಲೇ ಕಾರಣ. ದನಗಳನ್ನು ಮೇಯಿಸಲು ಅವಕಾಶ ಕೊಟ್ಟ ಕೂಡಲೇ ಅವುಗಳ ಸಂಖ್ಯೆಯೂ ಅಗಣಿತವಾಗಿ ವೃದ್ಧಿಯಾಗತೊಡಗಿತ್ತು. ಸೊ ಇಲ್ಲಿ ನೀವು ನೋಡಿದ್ರೆ ಬರೀ ಕಾಡು ಬಗ್ಗೆ ಮಾತ್ರ ಇರಲ್ಲ. ಸೊ ಕಾಡಿನಿಂದ ನಾಡು, ನಾಡಿನಿಂದ ನಾಡು ಹೇಗೆಲ್ಲ ನಾಶವಾಗ್ತಾ ಇದೆ. ಕಾಡಿನಿಂದ ನಾಡು ನಾಶವಾಗಲ್ಲ, ನಾಡಿನಿಂದ ಕಾಡು ಹೇಗೆಲ್ಲ ನಾಶವಾಯಿತು. ಸೊ ಮನುಷ್ಯನ ಒಂದು ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಏನೆಲ್ಲ ತೊಂದರೆಯನ್ನು ಮಾಡಿ ಏನೆಲ್ಲ ಒಂದು ರೀತಿಯಲ್ಲಿ ನಾವು ಕಾಡಿನ ನಾಶಕ್ಕೆ ಕಾರಣವಾಗಿದ್ದೀವಿ ಅನ್ನೋದು ನಮಗೆ ಮನದಟ್ಟಾಗ್ತಾ ಹೋಗುತ್ತೆ. ಸೊ ಮುಂದೆ ಹೋಗೋಣ. ಸೊ ಹಸು ಕೂಡ ಜಾಸ್ತಿ ಆಗ್ತಾ ಬಂತು. ಹಿಂದೆ ಕಾಡು, ಕುರಿ, ಜಿಂಕೆ, ಹಂದಿ, ಮೊಲ ಮೊದಲಾದವು ಮೇದುಕೊಂಡಿದ್ದ ಜಾಗಗಳನ್ನೆಲ್ಲ ಈಗ ಸಾಕು ಪ್ರಾಣಿಗಳು ಆಕ್ರಮಿಸಿದವು. ನೋಡಿ ಏನಾಯಿತು, ಇಲ್ಲೇ ಗೊತ್ತಾಯಿತು ಏನಕ್ಕೆ ಹುಲಿ ಒಳಗೆ ಬರುತ್ತೆ, ಏನಕ್ಕೆ ಹುಲಿ ನರಭಕ್ಷಕನಾಗುತ್ತೆ. ನಾವೇ ಕಾರಣ, ಎಲ್ಲದಕ್ಕೂ ನಾವೇ ಕಾರಣ ಅಲ್ವಾ. ಬೆಳ್ಳಂದೂರಿನ ನರಭಕ್ಷಕ ಕಾಡು ಪ್ರಾಣಿಗಳ ಆಹಾರದಿಂದ ಊರು ಪ್ರಾಣಿಗಳ ಆಹಾರಕ್ಕೆ ತನ್ನ ರುಚಿ ಬದಲಿಸಿಕೊಳ್ಳಬೇಕಾಗಿ ಬಂತು. ಸೊ ಅದೇನು ಮಾಡ್ತು, ಕಾಡು ಪ್ರಾಣಿನ ಬಿಡ್ತು ನಾಡು ಪ್ರಾಣಿಯನ್ನ ತಿನ್ನಕ್ಕೆ ಶುರು ಮಾಡ್ತು, ಸಾಕು ಪ್ರಾಣಿನ ತಿನ್ನಕ್ಕೆ ಶುರು ಮಾಡುತ್ತೆ. ಅದು ಊರಿನ ದನ ಕರುಗಳನ್ನು ಹಿಡಿದು ತಿನ್ನಲು ಶುರು ಮಾಡಿದ ಕೂಡಲೇ ಅದರ ಅಸ್ತಿತ್ವ ಊರಿನ ಜನಗಳ ಗಮನಕ್ಕೆ ಬಂತು. ಅಲ್ಲಿ ತನಕ ಹುಲಿ ಇದ್ದದ್ದು ಗೊತ್ತಾಗದೇ ಇರೋ ಜನ ಇವಾಗ ಹುಲಿಯ ಅಸ್ತಿತ್ವ ಗೊತ್ತಾಗುತ್ತೆ. ಯಾಕೆ ಅಂದರೆ ಅದು ಸಾಕು ಪ್ರಾಣಿಗಳನ್ನು ತಿನ್ನಕ್ಕೆ ಶುರು ಮಾಡಿದೆ. ಇದಕ್ಕೆ ದಾರಿಯನ್ನು ಮಾಡಿಕೊಟ್ಟವರು ಸರ್ಕಾರ, ನಾವುಗಳೇ. ಆ ಹುಲಿಯ ನೂತನ ಅಭಿರುಚಿ ಎಷ್ಟು ವೇಗವಾಗಿ ವೃದ್ಧಿಯಾಗಿತ್ತೆಂದರೆ ಅದು ಕೆಲವೇ ಕಾಲದಲ್ಲಿ ಕಾಡಿನ ಆಹಾರದ ಬಗ್ಗೆ ಆಸಕ್ತಿಯನ್ನೇ ಕಳೆದುಕೊಂಡು ಸಾಕು ಪ್ರಾಣಿಗಳನ್ನೇ ಅವಲಂಬಿಸಿತು. ಸೊ ಎಷ್ಟರ ಮಟ್ಟಿಗಾಯಿತು ಅಂದರೆ ಕಂಪ್ಲೀಟಾಗಿ ಬಿಟ್ಬಿಡ್ತು. ಕಂಪ್ಲೀಟಾಗಿ ಸಾಕು ಪ್ರಾಣಿಯನ್ನೇ ಮಾತ್ರ ತಿಂತಾ ಇದೆ. ಅದು ದನಗಳನ್ನು ಒಂದೇ ಸಮ ಕೊಂದು ತಿಂದು ಕೊನೆಗೆ ಹಳ್ಳಿಗರು ಈ ಉಪದ್ರವ ಮಾರಿಯಿಂದ ಕಾಟ ತಾಳಲಾರದೆ ಏನಾದರೂ ಮಾಡಲೇಬೇಕೆಂಬ ತೀರ್ಮಾನಕ್ಕೆ ಬಂದರು. ಭಾರತದ ಹಳ್ಳಿಗರಿದ್ದಾರಲ್ಲ, ಅವರ ತಾಳ್ಮೆಗೆ ಕೊನೆ ಮೊದಲೆಂಬುದೇ ಇಲ್ಲ. ತಮ್ಮ ತೊಂದರೆ ಕಷ್ಟಗಳನ್ನೆಲ್ಲ ತಮ್ಮ ಕರ್ಮಗಳೆಂದೋ ಅಥವಾ ತಮಗೆ ದೇವರು ಕೊಡುತ್ತಿರುವ ಶಿಕ್ಷೆಯೆಂದೋ ಭಾವಿಸಿ ಸುಮ್ಮನೆ ತಲೆ ಬಗ್ಗಿಸಿಕೊಂಡು ಅನುಭವಿಸುತ್ತಾ ಸಹಿಸುತ್ತಾರೆ. ಆದ್ದರಿಂದ ಹಳ್ಳಿಗರು ಆ ಮಾರಿಗೆ ಏನಾದರೂ ಮಾಡಬೇಕೆಂದು ತೀರ್ಮಾನಿಸಿದಾಗ ಹುಲಿ ಅವರಿಗೆ ಯಾವ ಮಟ್ಟದ ಉಪದ್ರವ ಕೊಟ್ಟಿರಬೇಕೆಂದು ನೀವು ಊಹಿಸಿರಿ. ಸೊ ಇಲ್ಲಿ ಊಹೆ ಮಾಡಿ ಎಷ್ಟು ಪೇಷನ್ಸ್ ಆಗಿರ್ತಾರೆ ಅಂದರೆ ತುಂಬ ಪೇಷನ್ಸ್ ಆಗಿರ್ತಾರೆ. ಅವ್ರು ಕೊನೆಗೆ ಹುಲಿಗೇನಾದರೂ ಮಾಡಬೇಕು ಅಷ್ಟು ಡಿಟರ್ಮೈಂಡ್ ಆಗಿ ಮಾಡಿದ್ದಾರೆ ಅಂದರೆ ಹುಲಿ ಯಾವ ಲೆವೆಲ್ಗೆ ಟಾರ್ಚರ್ ಕೊಟ್ಟಿರುತ್ತೆ. ಈ ಹುಲಿಯನ್ನು ಏನಾದರೂ ಮಾಡಿ ಬಲಿ ಹಾಕಬೇಕೆಂದು ಬೆಳ್ಳಂದೂರಿನ ಹಳ್ಳಿಗರೆಲ್ಲರೂ ದೃಢ ನಿಶ್ಚಯ ಮಾಡಿ ಸಭೆ ಸೇರಿದರು. ಸೊ ಏನಾಯಿತು ಆಮೇಲೆ, ಏನು ಮಾಡ್ತಾರೆ ಇವರು, ಏನು ಪ್ಲ್ಯಾನ್ ಮಾಡಿದ್ರು, ಮಂತ್ರವಾದಿ ಹತ್ರ ಹೋಗ್ತಾರಾ, ಏನು ಮಾಡ್ತಾರೆ, ಅವನೇನು ಮಾಡ್ತಾನೆ, ಅವನ ಬಗ್ಗೆ ಯಾಕೆ ಮಾತಾಡಿದ್ರು ಮೊದಲಲ್ಲಿ. ಸೊ ಇದೆಲ್ಲನೂ ನಾವು ನೆಕ್ಸ್ಟ್ ಭಾಗದಲ್ಲಿ ನೋಡೋಣ, ಮುಂದಿನ ಭಾಗದಲ್ಲಿ ನೋಡೋಣ. ನಿಮಗೆ ಸ್ವಲ್ಪನಾದರೂ ಆಸಕ್ತಿಯನ್ನು ಕೊಟ್ಟಿದೆ ಅಂತ ಅನ್ಕೋತೀನಿ. ಪುಸ್ತಕ ತಗೊಳ್ಳೋದ್ರೆ ತೊಗೊಂಡು ಓದೋಕ್ಕೆ ಶುರು ಮಾಡಿ. ಇಲ್ಲ ನೀವು ವೆಯ್ಟ್ ಮಾಡ್ತೀರಾ ನಾನು ಓದ್ತೀನಿ ಅಂತ ಹೇಳಿದ್ರೆ, ಓದೋದನ್ನು ಕೇಳೋಕ್ಕೆ ಅಂತ ಹೇಳಿದ್ರೆ ಖಂಡಿತ ವೆಯ್ಟ್ ಮಾಡಿ. ನನಗೆ ತುಂಬ ಖುಷಿ ಆಗುತ್ತೆ ಓದೋದಕ್ಕೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಏನಾದರೂ ಸ್ವಲ್ಪ ಕರೆಕ್ಷನ್ಸ್ ಇದ್ದರೆ, ಚೇಂಜಸ್ ಮಾಡಬೇಕು ಥರ ಇದ್ದರೆ ಖಂಡಿತ ಅದನ್ನು ಕೂಡ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗಾಗಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನನ್ನ ಮಾತು ಅಂತ ಅನ್ಕೋತೀನಿ. ಬಟ್ ಕತೆ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿಮಗೆ ನನ್ನ ಮಾತಲ್ಲಿ ಕೇಳೋಕ್ಕೆ ಅಕಸ್ಮಾತ್ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸಿದ್ರೆ ದಯವಿಟ್ಟು ಪುಸ್ತಕವನ್ನು ತೆಗೆದುಕೊಂಡು ಓದೋಕ್ಕೆ ಶುರು ಮಾಡಿ. ಅಲ್ಟಿಮೇಟ್ ಆಗಿದೆ ಖಂಡಿತವಾಗ್ಲೂ ಹೇಳ್ತೀನಿ. ಸೊ
ಸೊ ಮತ್ತೆ ಸಿಗ್ತೀನಿ, ನಿಮಗೆ ಮತ್ತೆ ಭೇಟಿ ಮಾಡ್ತೀನಿ ಬೇಗ 2ನೇ ಭಾಗದಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು. ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕಳಿಸ್ಕೊಡ್ಬೋದು. ಧನ್ಯವಾದಗಳು. From Yashaswi Kannada Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.